ಅಂತ ನಾನ್ ಹೇಳ್ದೆ. ಆದ್ರೆ ನನ್ ಗಂಡ ಒಪ್ಲಿಲ್ಲ. ಅರ್ಜುನ್ ಹುಷಾರಾಗಿ ಬರ್ಲಿ, ಅವನ್ ಕೈಯಿಂದನೇ ತಾಳಿ ಕಟ್ಸೋಣ ಅಂತ ಹೇಳಿದ್ರು. ಇವತ್ತು ಆ ಕಾಲ ಕೂಡ ಬಂದಿದೆ. ಕಾಯ ವಾಚ ಮನಸ ಇಬ್ರು ಜೊತೆಯಾಗಿರ್ತೀವಿ ಅಂತ ಹೇಳಿ ತಾಳಿ ಕಟ್ಟಪ್ಪ. ಅಲ್ಲ ತಾತ, ಈ ಪ್ರಾಮಿಸ್ ಎಲ್ಲ ಬರೀ ನಮಗ್ ಮಾತ್ರನಾ? ಹೆಣ್ಮಕ್ಳಿಗೆಲ್ಲ ಅನ್ವಯ ಆಗಲ್ವಾ? ಯಾಕಾಗಲ್ಲ, ಖಂಡಿತವಾಗ್ಲೂ ಆಗತ್ತೆ. ಅವರು ಇದನ್ನ ಪಾಲಿಸ್ಲೇಬೇಕು. ಮತ್ತೆ ಇವಳಿದ್ ಯಾವ್ದನ್ನು ಪಾಲಿಸೇ ಇಲ್ವಲ್ಲ? ಅಲ್ಲಪ್ಪ, ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ತನ್ನ ಪ್ರಾಣನ ಒತ್ತೆ ಇಟ್ಟು ನಿನ್ನನ್ನ ಉಳಿಸ್ಕೊಂಡಿದ್ದಾಳೆ. ಅವಳು ದಿನವೆಲ್ಲ ಉಪವಾಸ ಇದ್ಲು. ಅಲ್ಲಪ್ಪ, ಇಂಥವಳು ನಿನ್ ಜೊತೆ ನಿಲ್ಲಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯನ ಹೇಳು? ನೀವ್ ಹೇಳಿದ್ದೆಲ್ಲ ನಿಜ ತಾತ. ಆದ್ರೆ ಇವಳು ಇದನ್ನೆಲ್ಲ ಮಾಡಿದ್ದು ನನ್ನ ಮೇಲಿನ ಸೆಂಟಿಮೆಂಟ್ಗಲ್ಲ, ತಾಳಿ ಮೇಲಿರೋ ಸೆಂಟಿಮೆಂಟ್ಗೆ. ಅಂದ್ರೆ ತಾಳಿ ಬೇರೆ ಗಂಡ ಬೇರೆನಾ? ಅದ್ ಹೇಗಾಗುತ್ತೆ? ಇವಳು ಪ್ರಕಾರ ಅದೇ, ಗಂಡನ್ ಬಿಡ್ತೀನಿ ಆದ್ರೆ ತಾಳಿ ಕಟ್ಕೋತೀನಿ ಅಂತ ಅಂತಾಳೆ. ಇವಳಿಗೆ ಬರೀ ತಾಳಿ, ಕುಂಕುಮ, ಹೂವು ಇದಕ್ ಮಾತ್ರ ಗಂಡನ ಹೆಸರು ಬೇಕು, ಆದ್ರೆ ಗಂಡ ಬೇಡ. ಅಯ್ಯೋ ಇಲ್ಲಪ್ಪ, ಹಾಗೇನಿಲ್ಲ. ನೀನೀಗ ತಾಳಿ ಕಟ್ಟು. ನೋಡಪ್ಪ, ನೋಡು, ನೀನ್ ಹಾಗೆ ಹೇಳಿದ ತಕ್ಷಣನೇ ಅವಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ಅಲ್ಲಪ್ಪ, ಸುಮ್ನೆ ಆ ಹುಡುಗಿ ಮನ್ಸು ನೋಯಿಸ್ತೀಯಲ್ಲ. ನೀವಿಬ್ರು ಯಾವಾಗ್ಲೂ ಇವಳ ಪರನೇ ಬಿಡಿ, ಆದ್ರೆ ನನ್ನೋ ಮಾತ್ರ ಯಾರಿಗೂ ಕಾಣಲ್ಲ. ನೋಡಿ, ನೀವಿಬ್ರು ಒಬ್ಬರ ಕೈ ಮೇಲೊಬ್ರು ಕೈ ಇಡಿ. ಬದುಕಿನಲ್ಲಿ ಏನೇ ಕಷ್ಟ ಬಂದ್ರೂ ಬಿಟ್ಟು ಹೋಗಲ್ಲ ಅಂತ ಹೇಳಿ. ನೀವು ಹಾಗೆ ಹೇಳಲಿಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಇಲ್ಲೇ ಕಟ್ ಹಾಕ್ತೀನಿ. ಬದುಕಿನಲ್ಲಿ ಏನೇ ಕಷ್ಟ ಬಂದ್ರು ಒಬ್ಬರನ್ನೊಬ್ರು ಬಿಟ್ಟು ಹೋಗಲ್ಲ. ಕಾಯ ವಾಚ ಮನಸ ಪರಿಶುದ್ಧವಾಗಿ ಪ್ರೀತಿ ಮಾಡ್ತೀನಿ. ಏಯ್, ಇದೇನು ಅಂತ ಪ್ರಮಾಣ ಮಾಡಿಸ್ತಾ ಇದ್ದೀಯೇ? ಅಲ್ಲ ಕಣೆ, ಇವರಿಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಆದ್ರೂ ಒಂದಾಗ್ತಾ ಇರೋದು. ಆದ್ರೂ ಪದ್ಧತಿ ನೀವು ಹೇಳಿ. ಕಾಯ ವಾಚ ಮನಸ ಮನಸ್ಫೂರ್ತಿಯಾಗಿ ಜೊತೆಗಿರ್ತೀವಿ. ಇನ್ಮುಂದೆ ನೀವು ಕಿತ್ತಾಡಲ್ಲ ಅಂತ ಹೇಳಿ. ಯಾಕೆ ಪ್ರಮಾಣ ಮಾಡೋದು ನಿಲ್ಲಿಸ್ಬಿಟ್ರಿ? ಈ ಪ್ರಮಾಣ ನನ್ನ ಕೈಲಿ ಮಾಡಕ್ಕಾಗಲ್ಲ ತಾತ. ಯಾಕೆ ಅಂದ್ರೆ ಇವ್ರು ಸುಮ್ನೆ ಯಾವಾಗ್ಲೂ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾರೆ. ಅವಾಗ ಸುಮ್ನೆ ಇರೋದಕ್ಕಾಗತ್ತಾ ಅಜ್ಜಿ? ಏನಂದೆ? ಕಾಲ್ ಕೆರ್ಕೊಂಡು ಜಗಳಕ್ ಬರೋದು ನಾನಾ ನೀನಾ? ನೀನು ಮೆತ್ತಗೆ ತಿವಿಯೋದು ಯಾರಿಗೂ ಗೊತ್ತಾಗಲ್ಲ, ಆದ್ರೆ ನಾನು ಜೋರಾಗಿ ಬೈಯೋದು ಮಾತ್ರ ಚೆನ್ನಾಗಿ ಗೊತ್ತಾಗ್ಬಿಡುತ್ತಲ್ವಾ? ಹಾ ಅಜ್ಜಿ, ತಾತ ನೋಡಿದ್ರಲ್ಲ ಹೇಗ್ ಜಗಳ ಮಾಡ್ತಿದ್ದಾರೆ ಅಂತ. ಜಗಳ ಆಡ್ರಿ,
ಜಗಳ ಆಡದೆ ಹೋದ್ರೆ ಜೀವನಾನೇ ಬೇಸರ ಆಗುತ್ತೆ. ಆದ್ರೆ ಒಬ್ರು ಮುಖ ಒಬ್ರು ನೋಡಕ್ ಆಗದೆ ಇರೋ ತರ ದ್ವೇಷ ಮಾಡ್ಬೇಡಿ. ಸಣ್ಣ ಪುಟ್ಟ ಜಗಳಕ್ಕೆ ಹೆಂಡತಿ ಕಣ್ಣಲ್ಲಿ ನೀರ್ ತೋರಿಸೋದು ತಪ್ಪಲ್ಲ. ಆದ್ರೆ ಅವಳಿಗೆ ಸಮಾಧಾನ ಮಾಡೋ ಪ್ರೀತಿ ಹೆಗಲು ನಿಂದಾಗಿರ್ಬೇಕು. ಗಂಡನ್ಗೆ ಸಾಂತ್ವನ ಹೇಳೋ ತಾಯಿ ಮಡಿಲು ಹೆಂಡ್ತಿದಾಗಿರ್ಬೇಕು. ಇಬ್ರು ಪ್ರದಕ್ಷಿಣೆ ಹಾಕಿ. ನಾವ್ ಹೇಳಿದ್ದಲ್ಲ ಅವ್ರ ತಲೆಗೆ ಹೋಗಿದೆ ಅಂತ ಅನ್ಕೊಂಡಿದ್ದೀರಾ? ನೋಡೇ, ಇಬ್ರಿಗೂ ಮೊಂಡತನ ಜಾಸ್ತಿ. ಇಷ್ಟ ಪಾಠ ಸಾಕಾಗಲ್ಲ. ಈಗೇನ್ ಮಾಡೋದು? ಪ್ರೀತಿ ಅಂದ್ರೆ ಏನು ಅಂತ ಇವ್ರ ತಲೆಯಲ್ಲಿ ಇನ್ನೂ ಸ್ವಲ್ಪ ತುಂಬೋಣ. ಇವ್ರ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿರೋ ಪ್ರೀತಿನ ಹೊರಗಡೆ ತೆಗ್ಸೋಣ.